ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. 1 ಕೊರಿಂಥಿ 10ನೇ ಅಧ್ಯಾಯ 13ನೇ ವಾಕ್ಯ. 1 ಕೊರಿಂಥಿ 10ನೇ ಅಧ್ಯಾಯ 13ನೇ ವಾಕ್ಯ ಓದೋಣ. ಮಾನವರಿಂದ ಜಯಿಸಲಾಗದ ಶೋಧನೆಗಳೇನು ನಿಮಗೆ ಬಂದಿಲ್ಲ. ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗೆಲ್ಲಲಾಗದ ಶೋಧನೆಗಳಿಗೆ ನಿಮ್ಮನ್ನೆಂದು ಗುರಿಪಡಿಸಲಾರರು. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಓಕೆ, 14 ಓದೋಣ. ಹಾಗೆ 14 ಓದೋಣ. ಆದ್ದರಿಂದ ಪ್ರಿಯರೇ, ವಿಗ್ರಹಾರಾಧನೆಯನ್ನು ತೊರೆದು ಬಿಡಿ. ಪ್ರೈಸ್ ದಿ ಲಾರ್ಡ್. ಮಾನವರಿಂದ ಜಯಿಸಲಾಗದ ಶೋಧನೆಗಳು ನಿಮಗೇನು ಬಂದಿಲ್ಲ. ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗೆಲ್ಲಲಾಗದ ಶೋಧನೆಗಳಿಗೆ ನಿಮ್ಮನ್ನೆಂದಿಗೂ ಗುರಿಪಡಿಸಲಾರರು. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಆದ್ದರಿಂದ ಪ್ರಿಯರೇ, ವಿಗ್ರಹಾರಾಧನೆಯನ್ನ ತೊರೆದು ಬಿಡಿ. ಆದ್ದರಿಂದ ವಿಗ್ರಹಾರಾಧನೆಯನ್ನ ಏನ್ ಮಾಡಿ? ತೊರೆದು ಬಿಡಿ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 8. ಇಬ್ರಿಯ 13 ವಾಕ್ಯ 8. ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆಯೇ ಇಂದು ಎಂದೆಂದೂ ಇದ್ದಾರೆ. ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆಯೇ ಇಂದು ಎಂದೆಂದೂ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ದೇವರು ನಮ್ಮನ್ನ ಆರಿಸಿಕೊಂಡಾಗ, ಇಸ್ರೇಲ್ ಜನಾಂಗವನ್ನ ಆರಿಸಿಕೊಂಡಾಗ ನಾವೆಲ್ಲರೂ ಏನಾಗಿದ್ದೋ? ಅಲ್ಪ ಸಂಖ್ಯೆ ಉಳ್ಳವರಾಗಿದ್ದೋ. ಹೌದಾ? ಹೌದು ಬ್ರದರ್. ಸ್ವಲ್ಪ ಮಂದಿ ಮಾತ್ರ ಇದ್ರು. ಸ್ವಲ್ಪ ಮಂದಿ ಮಾತ್ರ. ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ, ದೇವರು ನಮ್ಮನ್ನು ಆರಿಸಿಕೊಂಡಾಗ ನಾವು ಅಲ್ಪ ಸಂಖ್ಯೆ ಉಳ್ಳವರು ಮಾತ್ರ. ಇದು ಹಳೆ ಒಡಂಬಡಿಕೆಯಲ್ಲಿ, ಇದು ಹಳೆ ಒಡಂಬಡಿಕೆ, ಓಲ್ಡ್ ಪ್ರೈಸ್ ದಿ ಲಾರ್ಡ್, ಹಳೆ ಒಡಂಬಡಿಕೆ. ಪ್ರೈಸ್ ದಿ ಲಾರ್ಡ್. ಓಕೆ, ದೇವರು ನಮ್ಮನ್ನು ಆರಿಸಿಕೊಂಡಾಗ, ಇಸ್ರೇಲ್ ಜನಾಂಗವನ್ನು ಆರಿಸಿಕೊಂಡಾಗ ಅಲ್ಪ ಜನರು ಮಾತ್ರ ಇದ್ರು. ದೇವರ ಒಂದೇ ಒಂದು ಗುರಿ ಏನು? ಹಳೆ ಒಡಂಬಡಿಕೆಯಲ್ಲಿ ನನ್ನ ಮಕ್ಕಳು ಅಂದ್ರೆ ನಾನು ಆರಿಸಿಕೊಂಡ ಇಲ್ಲಿ ಬೇಕಾದ್ರೆ ಬರ್ಕೊಂಡ್ಬಿಡೋಣ. ನಾ ಆರಿಸಿಕೊಂಡ ಮಕ್ಕಳು ನನ್ನ ರಾಜ್ಯಕ್ಕೆ ಬಾಧ್ಯರಾಗಬೇಕು. ಸೈತಾನನಿಗೆ ಗುಲಾಮನಾಗಬಾರದು. ನಾ ಆರಿಸಿಕೊಂಡ ಮಕ್ಕಳು ನನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕೇ ಹೊರತು ಸೈತಾನನಿಗೆ ಗುಲಾಮರಾಗಬಾರ್ದು. ಹೌದಾ? ನಿಜನಾ? ಈಗ ನಮ್ಮ ಮಕ್ಕಳನ್ನು ನಾವೇನ್ ಮಾಡ್ತೀವಿ? ಗುಲಾಮಗಿರಿಗೆ ತಳ್ತೀವ. ಓಯ್ ಹೋಗು ಅವ್ರ ಮನೆಯಲ್ಲಿ ಗುಲಾಮನಾಗಿರು ಹೇಳ್ತೀವ? ಮತ್ತೆ ಏನ್ ಮಾಡ್ತೀರಾ? ಒಳ್ಳೇದೇ ಹೇಳ್ಕೊಡೋದಲ್ಲ. ಈಗ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ
ನಿಮ್ಮ ಕುಟುಂಬದಲ್ಲಿ ಒಂದು ಅವ್ರಿಗೆ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ನಿಮ್ಮ ಕುಟುಂಬದಲ್ಲಿ ಒಂದು ಸ್ಥಾನಮಾನವನ್ನು ಕೊಡ್ತೀರೋ ಅಥವಾ ಬೇರೆ ಪಕ್ಕದ ಮನೆಗೆ ಹೋಗಿ ಅಲ್ಲಿ ಪಾತ್ರೆ ಬೆಳಗು ಅಲ್ಲಿ ಕಸ ಗುಡಿಸು ಅವ್ರು ಹೇಳ್ದಂಗೆ ನೀನು ಕೇಳು ಅಂತ ಏನಾದರೂ ಇಲ್ಲ ಬ್ರದರ್, ನಮ್ಮನೆ ನಮ್ ಮನೆಗೆ ನಾವ್ ನೆಕ್ಸ್ಟ್ ಜಾಗ ಅವ್ರಿಗೆ ಕೊಡೋದು. ನೆಕ್ಸ್ಟ್ ಜಾಗ ಅವ್ರಿಗೆ ಕೊಡೋದು, ಅವ್ರು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ. ಹೌದಾ? ಹೌದು Praise the ಬ್ರದರ್. Lord. ಹೌದು. ಹಾಗಾದ್ರೆ ನಮ್ಮನ್ನು ಉಂಟು ಮಾಡಿದ ದೇವರು ಆ ರೀತಿ ಆಲೋಚನೆ ಮಾಡಲು ತಪ್ಪೇನೋ ಇದೆಯಾ? ಇಲ್ಲ ಬ್ರದರ್, ಅವ್ರ ಇಲ್ಲ, ರಾಜ್ಯದಲ್ಲಿ ಅವ್ರ ಮಕ್ಳೇ ಇರ್ಬೇಕು. ಅವರ ರಾಜ್ಯದಲ್ಲಿ ಅವರ ಮಕ್ಕಳೇ ಇರಬೇಕು. ಪ್ರೈಸ್ ದಿ ಲಾರ್ಡ್. ಇದನ್ನೇ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ದು. ನನ್ನ ಮಕ್ಕಳು ದೇವರು ಕೊಟ್ಟ ಮಾತನ್ನು ಎಂದಿಗೂ ಮೀರುವವರಲ್ಲ. ಒಂದು ಬಾರಿ ಆರಿಸಿಕೊಂಡ ಮೇಲೆ ಅವರಿಗೆ ಕೈ ಬಿಡಲಿಕ್ಕೆ ಎಷ್ಟು ಸಮಯ ಬೇಕು? ನಮ್ಮನ್ನ ಅವರು ಕೈ ಬಿಡಲಿಕ್ಕೆ, ನಮ್ಮನ್ನ ಕೈ ತೊಳ್ಕೊಳ್ಳಿಕ್ಕೆ ಎಷ್ಟು ದಿನ ಬೇಕು ಹೇಳಿ ನೋಡೋಣ? ಎಷ್ಟು ದಿನ ಇರ್ಬೋದು? ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ವಾ? ಎಲ್ಲರನ್ನ ಬಿಟ್ಟು ಏನು ಮಾಡ್ಬೋದು? ನೀವು ನನ್ನ ಮಾತು ಕೇಳ್ತಾ ಇಲ್ಲ, ನೀವು ನನ್ನ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ, ನೀವು ವಿಗ್ರಹಾರಾಧನೆ ಮಾಡ್ತಾ ಇದ್ದೀರಾ, ನನ್ನನ್ನು ದೇವರೆಂದು ನೀವು ಆರಿಸ್ಕೊಳ್ತಾ ಇಲ್ಲ, ನಾನೇ ನಿಮ್ಮ ದೇವರು ಅಂತ ನೀವು ಒಪ್ಕೊಳ್ತಾ ಇಲ್ಲ, ನಿಮಗೆ ಬೇಕಾದ ಒಂದು ದೇವರನ್ನು ನೀವು ಉಂಟು ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ನಾನು ನಿಮ್ಮನ್ನ ಕೈ ಬಿಡ್ತೀನಿ ಅಂತ ಹೇಳಕ್ಕೆ ಎಷ್ಟೊತ್ತು ಬೇಕು ಹೇಳಿ ನೋಡೋಣ? ಒಂದೇ ಒಂದು ಸೆಕೆಂಡ್ ಸಾಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಸೆಕೆಂಡ್ ಸಾಕು. ಅವ್ರು ಕೈ ಬಿಟ್ರೆ ನಾವು ಬದುಕ್ತೀವಾ? ಏನಾಗ್ತೀವಿ? ಸಾಕು ಬ್ರದರ್, ಇಡೀ ಭೂಲೋಕನೇ ನಾಶ. ಅವ್ರು ಏನಾದರೂ ನಮ್ಮನ್ನ ಕೈ ಬಿಟ್ಟು ಒಂದೇ ಒಂದು ಸರಿಸುಮಾರು ಒಂದು 40-50 ಸೆಕೆಂಡ್ ಅಲ್ವಾ, ಒಂದು ನಿಮಿಷ ಅವ್ರು ನಮ್ಮನ್ನ ಕೈ ಬಿಟ್ರು ಅಂತಂದ್ರೆ ನಾವೆಲ್ಲರೂ ಖಾಲಿ. ಹೌದಾ? ಸರ್ವನಾಶ. ದೇವರು ಆಲೋಚನೆ ಮಾಡಿದಿಷ್ಟೇ, ನಾ ಆರಿಸಿಕೊಂಡ ಮಕ್ಕಳು ನನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು. ಈಗ ನೀವು ಕುಟುಂಬದಲ್ಲಿ ಕಷ್ಟಪಟ್ಟು ದುಡ್ಕೊಂಬರ್ಬೇಕಾದ್ರೆ ಸಂಬಳ ಬಂದಾಗ ನಿಮ್ಮ ಮಕ್ಕಳಿಗೆ ಬೇಕು, ನನ್ನ ಮಗನಿಗೆ ಬೇಕು, ನನ್ನ ಮಗಳಿಗೆ ಬೇಕು ಅಂತ ಏನು ಮಾಡ್ತೀರಾ? ಏನೋ ತಿಂಡಿ ತಿನಿಸುಗಳನ್ನ ತಗೊಂಬರ್ತೀರಾ? ಹೌದು ತಾನೆ? ಎಲ್ಲ ಒಳ್ಳೆದೇ ತಗೊಂಬರ್ತೀವಿ. ಅದಾದ ಮೇಲೆ ನನ್ನ ಮಗ ಈಗ 10 ವರ್ಷ ಆಗಿದ್ದಾನೆ, ನನ್ನ ಮಗ 15 ವರ್ಷ ಆಗಿದ್ದಾನೆ, ಅವನಿಗೆ ಮುಂದಿನ ದಿನದಲ್ಲಿ ಅವನಿಗೆ ಭವಿಷ್ಯದಲ್ಲಿ ಚೆನ್ನಾಗಿರಲಿ, ಅವನು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವೇನು ಮಾಡ್ತೀವಿ? LIC ಮಾಡಿಸ್ತೀವಿ, PF, ಆ ದುಡ್ಡು ಈ ದುಡ್ಡು, ಆ ನಾಮಿನಿ ಈ ನಾಮಿನಿ ಎಲ್ಲವನ್ನ ಮಾಡಿಸ್ತೀವಾ? ಮಾಡಿಸ್ತೀವಿ. ನಾವು ಸತ್ತೋದ್ರೂ ಕೂಡ ನನ್ನ ಮಕ್ಕಳು ಏನಾಗಿರ್ಬೇಕು? ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವೇ ಇಷ್ಟು ಯೋಚನೆ ಮಾಡಬೇಕಾದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಯಾವ ಮಟ್ಟಿಗೆ ಯೋಚನೆ ಮಾಡ್ಬೋದು? ಹೌದಾ? ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 11 ಹಾಗೂ 12 ಎರಡು ವಾಕ್ಯಗಳನ್ನು ಓದೋಣ. ಲೂಕನು ಬರೆದ ಶುಭ ಸಂದೇಶ, ಸಂತ ಲೂಕ 11ನೇ ಅಧ್ಯಾಯ ವಾಕ್ಯ 11 ಹಾಗೂ 12. ನಿಮ್ಮಲ್ಲಿ ಯಾವ ತಂದೆ ತಾನೇ ತನ್ನ ಮಗ ಮೀನನ್ನು ಕೇಳಿದರೆ ಹಾವನ್ನು ಕೊಡುತ್ತಾನೆ, ಅಥವಾ ಮೊಟ್ಟೆಯನ್ನು ಕೇಳಿದರೆ ಚೇಳನ್ನು ಕೊಡುತ್ತಾನೆ? 13 ಓದ್ಬಿಡಿ ಬ್ರದರ್, 13 ಓದಿ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮ ಅವರನ್ನೇ ಅನುಗ್ರಹಿಸಬಲ್ಲರು ಎಂದು ನಾನು ನಿಮಗೆ ಹೇಳುತ್ತೇನೆ. ಇದು ಹೇಳಿದ್ಯಾರು? ಪ್ರಭು ಯೇಸು ಕ್ರಿಸ್ತರು. ಹೌದಾ? ಹಾಗಾಗಿ ಹಾಗಾದ್ರೆ ಈ ದಿನಗಳಲ್ಲಿ, ಅಂದ್ರೆ ನಮ್ಮ ಆ ದಿನಗಳಲ್ಲಿ, ನಮ್ಮ ಹಿರಿಯರು ಜೀವಿಸಿದ ದಿನಗಳಲ್ಲಿ ಅವರು ಇದನ್ನ ಕೇಳಲಿಲ್ಲ. ಯಾಕಂದ್ರೆ ನನಗೆ ಪವಿತ್ರಾತ್ಮರು ಬೇಕು ಅನ್ನೋದನ್ನ ಅವರು ಕೇಳಲಿಲ್ಲ. ಯಾಕಂದ್ರೆ ಗೊತ್ತಿರಲಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಬೈಬಲ್ ಇರಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಹೌದಾ? ಅವ್ರಿಗೆ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಹಳೆ ಒಡಂಬಡಿಕೆಯಲ್ಲಿ. ಆದರೆ ತಿಳಿಸ್ಕೊಡ್ಲಿಕ್ಕೆ ದೇವರು ಯಾರನ್ನ ಆರಿಸ್ಕೊಂಡಿದ್ರು? ಫರಿಸಾಯರಿದ್ರು, ಪ್ರವಾದಿಗಳಿದ್ರು,
ಯಾರನ್ನ ದೇವರ ಆರಿಸ್ಕೊಂಡ್ರು ಹಂಗೆ ಹಂಗೆ ಲಿಸ್ಟ್ ಮಾಡ್ತಾ ಹೋಗಿ. ದೇವರ ಮೋಶೆ, ದೇವರ ದೇವರ ಸಂದೇಶ ಸಾರಲು ದೇವರು ಆರಿಸಿಕೊಂಡದ್ದು. ದೇವರು ಆರಿಸಿ ಮೊದಲನೇದು ಪ್ರವಾದಿಗಳು, ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಪ್ರವಾದಿಗಳು, ನಂತರ ಫರಿಸಾಯರು, ನಂತರ ಧರ್ಮಶಾಸ್ತ್ರಿಗಳು, ಇವರೆಲ್ಲರನ್ನ ದೇವರು ಆರಿಸ್ಕೊಂಡ್ರು. ಕಾರಣ ಇಷ್ಟೇ, ದೇವರ ಸಂದೇಶ ಜನರಿಗೆ ತಲುಪಿಸ್ಬೇಕಾಗಿತ್ತು. ಏನ್ ಸಂದೇಶ ಇದೆ? ಏನು? 1 ಕೊರಿಂಥಿ 10ನೇ ಅಧ್ಯಾಯ ವಾಕ್ಯ 14. ತುಂಬ ಮುಖ್ಯವಾಗಿರೋದು 14. ಏನು? ನೀವು ಗುಲಾಮಗಿರಿತನಕ್ಕೆ ಹೋಗಬೇಡಿ. ಗುಲಾಮಗಿರಿತನಕ್ಕೆ ಹೋಗಬೇಡಿ. ನೀವು ಬೇರೆಯವರ ಅಧೀನದಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದನ್ನ ಹೇಳ್ತಾ ಬಂದ್ರು. ಆದರೆ ಬರಬರುತ್ತಾ ಏನಾಯಿತು? ಪ್ರವಾದಿಗಳೆಲ್ಲ ತಿಳಿಸ್ತಾ ಬಂದ್ರು. ಪ್ರವಾದಿಗಳದ್ದು ಓಕೆ ಆಯಿತು. ಆದರೆ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಇಬ್ಬರದ್ದು ಏನಾಯಿತು? ಇವ್ರೇನು ಮಾಡಿದ್ರು? ವಾಕ್ಯವನ್ನ ಹಳೆ ಒಡಂಬಡಿಕೆನೇ ಪಾಲಿಸಿದವರು. ವಾಕ್ಯವನ್ನು ದೇವರ ವಾಕ್ಯ ತಿರುಚಿದ್ರು. ಪ್ರೈಸ್ ದಿ ಲಾರ್ಡ್. ಏನ್ ಮಾಡಿದ್ರು? ವಾಕ್ಯವನ್ನ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಏನ್ ಮಾಡ್ಕೊಂಡ್ರು? ತಿರ್ಚ್ಕೊಂಡ್ರು. ಹೌದಾ? ಬಯಸ್ಕೊಂಡ್ರು. ಅವ್ರು ಯಾವ ರೀತಿ ಬೇಕೋ ಆ ರೀತಿ ಏನ್ ಮಾಡಿದ್ರು? ನೋಡಿ, ನಾನು ಹೇಳ್ತಲ್ಲ, ಮತ್ತಾಯನ ಬರೆದ ಶುಭ ಸಂದೇಶ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿನೇ ಹೇಳ್ತಾರೆ ನೋಡಿ. ಮತ್ತಾಯನ ಬರೆದ ಶುಭ ಸಂದೇಶ 23ನೇ ಅಧ್ಯಾಯ ವಾಕ್ಯ 14 ಓದಿ. ಕಪಟ ಧರ್ಮಶಾಸ್ತ್ರಿಗಳೇ, ಫರಿಸಾಯರೇ, ನಿಮಗೆ ಧಿಕ್ಕಾರ. ವಿಧವೆಯರ ಮನೆಮಾರುಗಳನ್ನು ನೀವು ನುಂಗಿ ಬಿಡುತ್ತೀರಿ. ನಟನೆಗಾಗಿ ಉದ್ದುದ್ದ ಜಪತಪಗಳನ್ನು ಮಾಡುತ್ತೀರಿ. ನೀವು ಅತಿ ಕಠಿಣವಾದ ದಂಡನೆಗೆ ಗುರಿಯಾಗುತ್ತೀರಿ. ನಿಮ್ಮದೇ ಆದ ಉದ್ದುದ್ದ ಏನಂತೆ? ಜಪತಪಗಳನ್ನು ಮಾಡ್ತೀರಿ. ಹೌದಾ? ಈ ಬೈಬಲ್ ಇದೆ. ಹಳೆ ಒಡಂಬಡಿಕೆಯಲ್ಲಿರುವ ಸಂದೇಶವನ್ನ ಅವ್ರು ಯಾರಿಗೆ ಬೋಧಿಸ್ಬೇಕಾಗಿತ್ತು? ಯಾರಿಗೆ? ಜನರಿಗೆ. ಹೌದಾ? ಜನರಿಗೆ ಬೋಧಿಸ್ಬೇಕಾಗಿತ್ತು. ಹೆಂಗ್ ಬೋಧಿಸ್ಬೇಕಾಗಿತ್ತು? ಯಾವ ರೀತಿ? ಇದ್ದಂಗೆನೆ, ಮುಚ್ಚು ಮರೆ ಇಲ್ಲದೆ ಅಲ್ವಾ? ಹೌದಾ? ಮುಚ್ಚು ಮರೆ ಇಲ್ಲದೆ ಬೋಧಿಸ್ಬೇಕಾಗಿತ್ತು. ಏನು? ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಆದ್ರೆ ಜನರು ಏನ್ ಮಾಡಿದ್ರು? ಇವ್ರೇನ್ ಮಾಡಿದ್ರು? ಇವ್ರು ತಮ್ಮದೇ ಆದ ಒಂದು ಆಲೋಚನೆ ಇಟ್ಕೊಂಡ್ರು. ಒಂದು ಕರುವನ್ನ ಉಂಟು ಮಾಡಿದ್ರು. ಅದನ್ನೇ ಆ ಕರು ಉಂಟಾದಾಗ ಅದನ್ನ ಅವ್ರು ಅಲ್ಲೇ ಕೈ ಬಿಡ್ಬೇಕಾಗಿತ್ತು. ಹೌದಾ? ಸ್ವಲ್ಪ ಜನ ಇರಬೇಕಾದ್ರೆ ಅಲ್ಲೇ ತಿದ್ದುಪಡಿ ಮಾಡಿದ್ರೆ ಈ ದಿನಗಳಲ್ಲಿ ಈ ಅವಸ್ಥೆ ಆಗ್ತಾ ಇರಲಿಲ್ಲ. ಹೌದಾ? ನಿಜನಾ? ನೋಡಿ, ಒಂದು ವಾಕ್ಯ ಓದೋಣ. ವಿಮೋಚನ ಕಾಂಡ 23ನೇ ಅಧ್ಯಾಯ 23ನೇ ಅಧ್ಯಾಯ ವಾಕ್ಯ 32 ಹಾಗೂ 33 ಓದಿ. ನೀವು ಅವರೊಡನೆ ಆಗಲಿ
ಅವರ ದೇವತೆಗಳೊಡನೆ ಆಗಲಿ ಹಾ. ಯಾವ ವಿಧವಾದ ಒಪ್ಪಂದವನ್ನು ಮಾಡಿಕೊಳ್ಳಬಾರದು. ಹಾ. ಅವರು ನಿಮ್ಮ ನಾಡಿನಲ್ಲಿ ವಾಸವಾಗಿರಬಾರದು. ವಾಸವಾಗಿದ್ದರೆ ಹಾ. ನನಗೆ ವಿರುದ್ಧವಾಗಿ ನಿಮ್ಮಲ್ಲಿ ದ್ರೋಹ ಬುದ್ಧಿಯನ್ನು ಹುಟ್ಟಿಸಬಹುದು. ಹಾ, ಹುಟ್ಟಿಸಬಹುದು. ನೀವು ಅವರ ದೇವತೆಗಳನ್ನು ಪೂಜಿಸಿದರೆ ಆ ಪೂಜೆಯು ನಿಮಗೆ ಉರುಲಾಗುವುದು. ಉರುಳಾಗುವುದು. ಪ್ರೈಸ್ ದಿ ಲಾರ್ಡ್. ಹೌದಾ? ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಹೌದು brother. ಅನ್ಯ ಜನಾಂಗದವರು, ಅನ್ಯ ಜನರು ಏನ್ ಮಾಡ್ಬೇಕಾದಂತೆ? ಅವರ ದೇವರುಗಳನ್ನು ನೀವು ಅನುಸರಿಸಬೇಕು. ಯಾರು ಅನ್ಯ ಜನರು ಅಂದ್ರೆ ಯಾರು? ಪೂಜಿಸಬಾರದು. ಅನ್ಯ ಜನರು ಅಂದ್ರೆ ಯಾರು? ದೇವರನ್ನು ಅರಿಯದವರು. ಅರಿಯದವರು. ಕರೆಕ್ಟ್ ಅಲ್ವಾ? ಹೌದು ತಾನೆ? ಹೌದು. ಅಥವಾ ಬೇರೆ ಜನಾಂಗದವರ? ಅನ್ಯ ಜನರು ಅಂದ್ರೆ ಯಾರು? ದೇವರ ಜೊತೆಯಲ್ಲೇ ಇದ್ದು, ದೇವರ ಜೊತೆಯಲ್ಲೇ ಇದ್ದು ದೇವರನ್ನ ಅರಿಯದವರು. ಹೌದಾ? ದೇವರಿಂದ ಬೇರ್ಪಟ್ಟವರು. ಹೌದು. ಹೌದು. ಈಗ ಅವರು ನಿಮ್ಮ ಹತ್ರ ಬಂದು ಒಂದು ಐಡಿಯಾ ಕೊಡ್ತಾರೆ, ಇದು ಮಾಡಬೇಡ, ಇದು ಮಾಡಬೇಡ. ಇವತ್ತು ದಿನಗಳು ತುಂಬಾ ನಡೀತಾ ಇದೆ. ಇವತ್ತು ದಿನಗಳಲ್ಲಿ ತುಂಬಾ ನಡೀತದೆ. ಏನು, ಅವರು ನಿಮ್ಮ ಮನೆಯಲ್ಲೇ ವಾಸವಾಗಿರ್ತಾರೆ, ನಿಮ್ಮ ಪಕ್ಕದಲ್ಲೇ ವಾಸವಾಗಿರ್ತಾರೆ, ಅಥವಾ ನಿಮ್ಮ ಸಂಬಂಧಿಕರಾಗಿರ್ತಾರೆ, ಅಥವಾ ನಿಮ್ಮ ಅಣ್ಣ ತಮ್ಮ ಬಂಧು ಬಳಗ ಆಗಿರ್ಬೋದು, ಗೆಳೆಯರಾಗಿರ್ಬೋದು, ಯಾರೇ ಆಗಿರ್ಬೋದು. ಅವ್ರೇನು ಮಾಡ್ತಾರೆ? ಬೇರೆ ದೇವತೆಗಳನ್ನ ತೋರಿಸ್ತಾರೆ. ಬೇರೆ ದೇವತೆಗಳನ್ನ ತೋರಿಸ್ತಾರೆ. ತೋರಿಸಿ ಏನು ಹೇಳ್ತಾರೆ? ನೀನು ಇಲ್ಲಿ ಪ್ರಾರ್ಥನೆ ಮಾಡು, ಇದಕ್ಕೆ ಪ್ರಾರ್ಥನೆ ಮಾಡು. ಈಗ ಏನಾಗಿದೆ? ಈಗ ಏನಾಗಿದೆ? ಅದೇ ನಮ್ಮ ಬಾಳಿಗೆ ಉರುಳಾಗಿದೆ. ಹೌದಾ? ಉರುಳಾಗುತ್ತೆ. ಹೌದು ಬ್ರದರ್. ಉರುಳಾಗುತ್ತೆ ಅಂತ ಅವತ್ತು ಹೇಳಿದ್ದಾರೆ, ಬಟ್ ಇವತ್ತು ಆಲ್ರೆಡಿ ಉರುಳಾಗೋಗಿದೆ. ಇವತ್ತು ಹೌದು. ದೇವರನ್ನ, ಸೃಷ್ಟಿಕರ್ತರನ್ನ ನಾವು ಆರಾಧಿಸ್ತಾ ಇಲ್ಲ, ನಮ್ಮದೇ ಆದ ಒಂದು ದೇವತೆಯನ್ನು ನಾವು ಉಂಟು ಮಾಡ್ಕೊಂಡಿದೀವಿ. ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ನಿಜನಾ? ನಿಜ ಬ್ರದರ್. ಹಾಗಾದ್ರೆ ಫರಿಸಾಯರು ಮತ್ತೆ ಧರ್ಮಶಾಸ್ತ್ರಿಗಳು ಜನರಿಗೆ ಮುಚ್ಚು ಮರೆ ಇಲ್ಲದೆ ಬೋಧಿಸಿದ್ರ? ಮುಚ್ಚು ಮರೆ ಇಲ್ಲದೆ ಬೋಧಿಸಿದ್ರ? ಇಲ್ಲ ಬ್ರದರ್. ಇಲ್ಲ ಬ್ರದರ್. ಆತರ ಬೋಧಿಸ್ಲಿಲ್ಲ. ಆತರ ಬೋಧಿಸ್ಲಿಲ್ಲ ಅಲ್ವಾ? ಆತರ ಹೌದು ಬೋಧಿಸ್ಲಿಲ್ಲ. ಹಾಗಾಗಿ ಅಲ್ಲಿ ವಾಕ್ಯ ಜನರು ಏನ್ ಮಾಡಿದ್ರು? ಪಾಪದ ಜೊತೆಯಲ್ಲಿ ಪಾಪ, ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ ಮಾಡ್ತಾ ಹೋದ್ರು. ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಪಾಪ ಪಾಪದ ಮೇಲೆ ಹೆಚ್ಚುತ್ತಲೇ ಪಾಪ ಬಂತು, ಮಾಡಿ ಪಾಪ ಹೆಚ್ಚುತ್ತಲೇ ಬಂತು. ಕೊನೆಗೆ ಆ ಪಾಪದ ಭಾರ, ಆ ಪಾಪದ ಆ ಮಲಿನತೆಯನ್ನು ತೊಳಿಲಿಕ್ಕೆ ಪ್ರಭು ಯೇಸು ಕ್ರಿಸ್ತ ತಮ್ಮನ್ನು ತಾವು ಈ ಲೋಕಕ್ಕೆ ಸಮರ್ಪಿಸೋ ತನಕ, ತಮ್ಮ ಶರೀರದಲ್ಲಿರುವ ಇಡೀ ರಕ್ತವನ್ನು ಸುರಿಸೋ ತನಕ ಅದು ಪರಿಹಾರ ಆಗಲಿಲ್ಲ. ಯಾಕೆ ಪರಿಹಾರ ಆಗಲಿಲ್ಲ? ಯಾಕೆ ಅವರು ರಕ್ತನೇ ಸುರಿಸ್ಬೇಕಾಗಿತ್ತು? ಯಾಕೆ ಅವ್ರು ರಕ್ತನೇ ಸುರಿಸ್ಬೇಕಾಗಿತ್ತು ಅನ್ನೋದನ್ನ ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಕಾಯಿನನು ಮಾಡಿದ ಆ ಕೊಲೆ, ಆ ಸುರಿಸಿದ ರಕ್ತ. ವಾಕ್ಯ ಓದಿ, ಆದಿಕಾಂಡ 4ನೇ ಅಧ್ಯಾಯ ವಾಕ್ಯ 10. ಆಗ ಸರ್ವೇಶ್ವರ ನೀನು ಎಂತ ಕೃತ್ಯ ಎಸಗಿದೆ? ಪ್ರತಿಕಾರಕ್ಕಾಗಿ ನೆಲದಿಂದ ನಿನ್ನ ತಮ್ಮನ ರಕ್ತ ಕೂಗಿ ನನಗೆ ಮೊರೆಯಿಡುತ್ತಿದೆ. ನೋಡಿ, ಏನು ಹೇಳ್ತಾರೆ ಅಲ್ಲಿ? ಪ್ರತಿಕಾರ ಅಂದ್ರೆ ಏನು? ಪ್ರತಿಕಾರ ಅಂದ್ರೆ ಏನು? ಒಂದು ಕಾರ್ಯ ಮಾಡಿರ್ತೀವಿ, ಅದ್ರ ಪ್ರತಿ ಉತ್ತರ ಕೊಡೋದೇ ಪ್ರತಿ ಪ್ರತಿಕಾರ. ಉತ್ತರ ಏನು? ಈಗ ತಮ್ಮನನ್ನ ಕೊಂದಾಯ್ತು, ಈಗ ಅಣ್ಣನನ್ನ ಕೊಲ್ಬೇಕೀಗ. ಹೌದು ಬ್ರದರ್. ಕರೆಕ್ಟಾ? ಹೌದು. ಇಲ್ಲ ಪ್ರತಿಕಾರ, ಅದನ್ನ ಹೇಳೋದು ಪ್ರತಿಕಾರ ಅಂತ. ಇವತ್ತು ನೀನು ಈ ಕೆನ್ನೆಗೆ ಹೊಡೆದ್ರೆ ನಾನು ಈ ಕೆನ್ನೆಗೆ ಹೊಡಿಬೇಕು, ಈ ಕೆನ್ನೆಗೆ ಹೊಡೆದ್ರೆ ಈ ಕೆನ್ನೆಗೆ ಹೊಡಿಬೇಕು. ಆದರೆ ಪ್ರಭು ಯೇಸು ಕ್ರಿಸ್ತರು ಏನು ಮಾಡಿದ್ರು? ನೀನು ರಕ್ತ ಸುರಿಸ್ಬೇಡ. ಪ್ರಭು ಯೇಸು ಕ್ರಿಸ್ತರು ಏನು ಮಾಡಿದ್ರು? ಹಳೆ ಒಡಂಬಡಿಕೆ ಈ ಪ್ರತಿಕಾರವನ್ನ ತಮ್ಮ ಮೇಲೆ ಎಳ್ಕೊಂಡ್ರು, ಈ ಪ್ರತಿಕಾರವನ್ನ ತನ್ನ ಮೇಲೆ ಹಾಕೊಂಡ್ರು. ಇಲ್ಲ ಅಂತಂದ್ರೆ ಇವತ್ತಿಗೂ ಕೂಡ ಈ ರಕ್ತ ಏನ್ ಮಾಡ್ತಿತ್ತು? ನಮ್ಮನ್ನ ಕಾಡ್ತಾ ಇತ್ತು. ಹೌದಾ? ಹೌದು ಬ್ರದರ್. ಕರೆಕ್ಟಾ? ಇದೀರಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ಆ ಒಡಂಬಡಿಕೆಯಲ್ಲಿ ನೋಡಿ, ಈಗ ನಮ್ಮ ಇವ್ರು ಯಾರು? ಪಿಲಾತ ಕೈ ತೊಳ್ಕೊಳ್ತಾರೆ. ನೋಡಿದ್ದೀರಾ? ಪಿಲಾತ ಕೈ ತೊಳ್ಕೊಳ್ತಾರೆ ನ್ಯಾಯ ಇದರಲ್ಲಿ. ಏನು ದಂಡನೆ ಕೊಡ್ಬೇಕಾದ್ರೆ ಪಿಲಾತ ಕೈ ತೊಳ್ಕೊಳ್ತಾರೆ. ಕೈ ತೊಳ್ಕೊಂಡಾಗ ನೋಡಿ,
ಇಲ್ಲಿ ಇನ್ನೊಂದು ರಕ್ತ, ಈ ಮತ್ತಾಯನ ಬರೆದ ಶುಭ ಸಂದೇಶ 27ನೇ ಅಧ್ಯಾಯ. ಈಗ ನೋಡಿ, ಆದಿಕಾಂಡ 4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ 10ನೇ ವಾಕ್ಯ. ಏಬೇಲನ ರಕ್ತ ಪ್ರತಿಕಾರಕ್ಕಾಗಿ ಕಾದುಕೊಳ್ತಿದೆ. ಸರಿನಾ? ಆ ಪ್ರತಿಕಾರವನ್ನ ನೆರವೇರಿಸುವುದಕ್ಕಾಗಿ, ಈ ಪ್ರತಿಕಾರವನ್ನ ನೆರವೇರಿಸುವುದಕ್ಕಾಗಿ ಯಾರು ಬಂದ್ರು? ಪ್ರಭು ಯೇಸು ಕ್ರಿಸ್ತರು ಅಲ್ವಾ? ಪ್ರಭು ಯೇಸು ಕ್ರಿಸ್ತರು ಬಂದರು. ಈ ಪ್ರತಿಕಾರವನ್ನು ತೀರಿಸುವುದಕ್ಕಾಗಿ ಇವರು ರಕ್ತ ಸುರಿಸಿದ್ರು. ಇವರು ರಕ್ತ ಸುರಿಸಬೇಕಾದ್ರೆ ಇನ್ನೊಂದು ವಾಕ್ಯ ನಡೆಯುತ್ತೆ ನೋಡಿ. ಮತ್ತಾಯನು ಬರೆದ ಶುಭ ಸಂದೇಶ, ಮತ್ತಾಯ 27ನೇ ಅಧ್ಯಾಯ ವಾಕ್ಯ 24ರಿಂದ 25 ಓದೋಣ. 24-25. ಪಿಲಾತನು ತನ್ನ ಪ್ರಯತ್ನದಿಂದ ಏನು ಫಲಿಸುತ್ತಿಲ್ಲವೆಂದು ಅದಕ್ಕೆ ಬದಲಾಗಿ ದಂಗೆ ಏಳುವ ಸೂಚನೆ ಇದೆ ಎಂದು ಮನಗಂಡನು. ಆದುದರಿಂದ ನೀರನ್ನು ತರಿಸಿ ಈ ನಿರಪರಾಧಿಯ ರಕ್ತಪಾತಕ್ಕೆ ಹೊಣೆ ನಾನಲ್ಲ, ಅದಕ್ಕೆ ನೀವೇ ಹೊಣೆಗಾರರು ಎಂದು ಹೇಳಿ ಜನರೆದುರಿಗೆ ಕೈ ತೊಳೆದುಕೊಂಡನು. ಅದಕ್ಕೆ ಜನರೆಲ್ಲರೂ ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ ಎಂದು ಕೂಗಿಕೊಂಡರು. ಪ್ರೈಸ್ ದಿ ಲಾರ್ಡ್. ಈಗ ಈ ರಕ್ತಕ್ಕೆ ಪ್ರತಿಕಾರ ಎಲ್ಲಿಂದ ಬರುತ್ತೆ? ಈ ರಕ್ತಕ್ಕೆ ಪ್ರತಿಕಾರ ಹೌದಾ? ರಕ್ತ ಸುರಿಸಿದ್ರೆ ಭೂಮಿ ರಕ್ತ ಪ್ರತಿಕಾರ ಕೇಳುತ್ತಾ? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಇದ್ದೀರಾ? ಎಲ್ಲರೂ ಇದ್ದೀರಾ? ಮತ್ತೆ ಅದೇ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಭುವಿನ ರಕ್ತಕ್ಕೆ ಪ್ರತಿಕಾರ. ಇಲ್ಲಿ ಜನರು ಏನು ಹೇಳಿದ್ರು? ನನ್ನ ಮೇಲೂ ನನ್ನ ಮಕ್ಕಳ ಮೇಲೂ ಇರಲಿ. ಈಗ ಆದಿಕಾಂಡ 4ನೇ ಅಧ್ಯಾಯ 10ನೇ ವಾಕ್ಯ ಏನು ಹೇಳುತ್ತಲ್ಲಿ? ನಿನ್ನ ತಮ್ಮನ ರಕ್ತ ಪ್ರತಿಕಾರ. ನೋಡಿ, ಈ ನೆಲದಿಂದ ನಿನ್ನ ತಮ್ಮನ ರಕ್ತ ಪ್ರತಿಕಾರಕ್ಕಾಗಿ ಮೊರೆ ಇಡುತ್ತಿದೆ. ಹೌದಾ? ನಿನ್ನ ಕೈ ಸುರಿಸಿದ ನಿನ್ನ ತಮ್ಮನ ರಕ್ತ ಕುಡಿದ ಈ ನೆಲದಿಂದ ನೀನು ಶಾಪಗ್ರಸ್ತನು. ಅಲ್ಲಿ ಪಾಪನು ಬಂತು, ಶಾಪನು ಬಂತು. ಅದನ್ನು ಪರಿಹರಿಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ತನ್ನ ಮೇಲೆ ಹೊತ್ಕೊಂಡ್ರು. ಹೌದಾ? ತನ್ನ ಮೇಲೆ ಹೊತ್ಕೊಂಡ್ರು. ಏನು ಆ ಪಾಪದ ಭಾರ ಏನಿತ್ತು ಅಂತ ಹೇಳಿದ್ರೆ, ನಿಜವಾದ ಏಕದೇವರನ್ನ ಆರಾಧಿಸದೆ ನೀವೇನ್ ಮಾಡಿದ್ರು? ವಿಗ್ರಹಾರಾಧನೆ ಮಾಡ್ಕೊಂಡು. ಹೌದಾ? ನಿಜನಾ? ನಿಜ, ವಿಗ್ರಹಾರಾಧನೆ ಮಾಡಿದ್ರು. ಇಲ್ಲಿ ಬಂದ್ರು. ಓಕೆ, ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರಿಗೆ ಓಕೆ, ಪ್ರವಾದಿಗಳು ಏನ್ ಮಾಡಿದ್ರು? ಇವರು ಫರಿಸಾಯರು, ಧರ್ಮಶಾಸ್ತ್ರಿಗಳು ಏನ್ ಮಾಡಿದ್ರು? ತಪ್ಪು ದಾರಿ ತೋರಿಸೋದು ಅಂತ ತಿಳ್ಕೊಳ್ಳೋಣ. ಓಕೆ, ಪ್ರಭು ಯೇಸು ಕ್ರಿಸ್ತರು ಬಂದ್ರು, ಎಲ್ಲ ಆಯ್ತು. ಅವ್ರೇನ್ ಮಾಡಿದ್ರು? ರಕ್ಷಣೆ ಕೊಟ್ಟಾಯ್ತು. ಹೌದಾ? ರಕ್ಷಣೆ ಕೊಟ್ಟಾಯ್ತು. ಬಟ್ ಇಲ್ಲಿ ಮತ್ತಾಯನ ಬರೆದ ಶುಭ ಸಂದೇಶ 27ನೇ ಅಧ್ಯಾಯ ವಾಕ್ಯ 25ರಲ್ಲಿ ನಾವು ನೋಡ್ತಾ ಇದ್ದೀವಿ. ಪಿಲಾತ ಕೈ ತೊಳ್ಕೊಂಡ ಮೇಲೆ ನಮ್ಮ ಪಿತೃಗಳು ಹೇಳ್ತಾರೆ, ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ ಎಂದು ಕೂಗಿಕೊಂಡರು. ಇದಕ್ಕೀಗ ಪ್ರತಿಕಾರ ಎಲ್ಲಿಂದ? ಪ್ರಭುವಿನ ರಕ್ತಕ್ಕೆ ಪ್ರತಿಕಾರ ಎಲ್ಲಿಂದ? ಪ್ರಭುವಿನ ರಕ್ತಕ್ಕೆ ಪ್ರತಿಕಾರ ಇರುತ್ತಾ? ಇದೆಯಾ? ಇಲ್ಲ ಬ್ರದರ್. ಇಲ್ವಾ? ನಿಜನಾ? ನಿಜನೇ ಬ್ರದರ್. ನಿಜ ಬ್ರದರ್. ಹೌದಾ? ಇಲ್ಲ, ಕರೆಕ್ಟಾಗಿ ಮಾತಾಡಿ. ಅಯ್ಯೋ ದೇವ್ರೇ. ಹೌದು ಬ್ರದರ್, ಒಂದೇ ಸಾಲಿ ಎಲ್ಲರಿಗಾಗಿ ಅಂತ ಹೇಳ್ತಾರಲ್ಲ ಬ್ರದರ್, ರಕ್ತ ಸುರಿಸಿದಾಯ್ತು. ಆಯ್ತು, ರಕ್ತ ಸುರಿಸಿದಾಯ್ತು.
ಈಗ ಇವರೇ ಕೇಳಿದ್ರಲ್ಲ, ಅವನ ರಕ್ತ ನನ್ನ ಮೇಲೂ ನನ್ನ ಮಕ್ಕಳ ಮೇಲೂ ಇರಲಿ ಅಂತ ಕೇಳಿ ಆಯ್ತಲ್ಲ. ಪಡ್ಕೊಂಡಿದ್ದು ನೋಡಿ, ಅವ್ರ ಪ್ರಭು ಯೇಸು ಕ್ರಿಸ್ತರು ಒಮ್ಮೆಗೆ ರಕ್ತ ಸುರಿಸಿ ಹಳೆಯ ಒಡಂಬಡಿಕೆಯ ಎಲ್ಲವನ್ನ ಕಂಪ್ಲೀಟ್ ಮಾಡಿದ್ರು. ಕ್ಲಿಯರ್, ಅಲ್ಲಿ ಮುಗೀತು. ಬಟ್ ಈ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿದ್ರಲ್ಲ, ಹೌದು ಬ್ರದರ್, ಇದಕ್ಕೆ ಪ್ರತಿಕಾರ ಇದೆಯಾ ಇಲ್ವಾ? ಗೊತ್ತಿಲ್ಲ ಬ್ರದರ್, ಅದಕ್ಕೆ ಗೊತ್ತಿಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಲ್ಲ ಬ್ರದರ್, ಪ್ರತಿಕಾರ ಇದೆಯಾ ಇಲ್ವಾ? ಇಲ್ಲ ಬ್ರದರ್, ಪ್ರತಿಕಾರ ಇಲ್ವಾ? ಇಲ್ಲ ಬ್ರದರ್, ನಿಜನಾ? ಇಲ್ಲ ಬ್ರದರ್. ಹೌದು ಬ್ರದರ್, ನಿಜಾನೇನೆ. ಹೇಗೆ ಹೇಳ್ತೀರಾ? ಯಾವ ಆಧಾರದ ಮೇಲೆ ಹೇಳ್ತೀರಾ? ಅವರೆಲ್ಲ ನನ್ನ ಶಿಲ್ಬೆ ಮೇಲೆ ಎಲ್ಲ ಒತ್ಕೊಂಡ್ಬಿಟ್ರು ಬ್ರದರ್. ಹೌದು ಬ್ರದರ್, ಹಳೇದು ಬಿಡಿ. ಅದು ಹಳೇದನ್ನ ಹೊಸದಕ್ಕೆ ತರಬೇಡಿ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಹಳೆ ಒಡಂಬಡಿಕೆಯ ಎಲ್ಲ ದೇವರ ಚಿತ್ತವನ್ನು ನೆರವೇರಿಸಿದ್ದು ಶಿಲುಬೆಯಲ್ಲಿ ಮುಗಿದೋಯ್ತು. ಬಟ್ ಅದಾದ್ಮೇಲೆ ಇಲ್ಲೊಂದು ಪದ ಇದೆಯಲ್ಲ, ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಪಡ್ಕೊಂಡಿದ್ದು ಯಾರು ಪಡ್ಕೊಂಡಿದ್ದು? ನಮ್ಮ ಜನರು. ಅದಕ್ಕೆ ನಮ್ಮ ಪಿತೃಗಳು. ಆ ರಕ್ತಕ್ಕೆ ಪ್ರತಿಕಾರ ಇದೆಯಾ ಇಲ್ವಾ? ಅದಕ್ಕೆ ಪ್ರತಿಕಾರ ಇದೆಯಾ ಇಲ್ವಾ? ಇಲ್ಲ ಅಲ್ವಾ? ಅದಕ್ಕೆ ನಾವೇ ಹೊಣೆ ಬ್ರದರ್. ಪ್ರತಿಕಾರ ಹೇಳ್ತಾರಲ್ಲ ನೋಡಿ, ಪ್ರತಿಕಾರ ನಾವು ಏನೇನೋ ಡಿಸ್ಟರ್ಬ್ ಆಗಬೇಡಿ. ಪ್ರತಿಕಾರ ಇದೆಯಾ ಇಲ್ವಾ? ಇಲ್ಲ ಬ್ರದರ್. ಓಕೆ, ನಿಮ್ಮ ಪ್ರಕಾರ ಆರೋಗ್ಯ ಪ್ರತಿಕಾರ ಇಲ್ಲ. ಓಕೆ, ಬೇರೆ ಯಾರಾದರೂ? ಇಲ್ಲ ಬ್ರದರ್, ಇಲ್ಲ. ಓಕೆ, ಫೈನ್, ಸರಿ. ಒಂದು ವಾಕ್ಯ ಓದೋಣ. 1 ಕೊರಿಂಥಿ 7ನೇ ಅಧ್ಯಾಯ. 1 ಕೊರಿಂಥಿ 7ನೇ ಅಧ್ಯಾಯ ವಾಕ್ಯ 23 ಓದಿ. ನಿಮ್ಮನ್ನು ಕ್ರಯಕ್ಕೆ ಆದ್ದರಿಂದ ಮಾನವರಿಗೆ ದಾಸರಾಗಬೇಡಿ. 1 ಕೊರಿಂಥಿ 7ನೇ ಅಧ್ಯಾಯ ವಾಕ್ಯ 23. ಓಕೆ, ಇನ್ನೊಂದು ವಾಕ್ಯ ಅದೇ 1 ಕೊರಿಂಥಿ 6ನೇ ಅಧ್ಯಾಯ ವಾಕ್ಯ 20. ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು, ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ಇದೇನು ಹೇಳುತ್ತೆ? 2 ವಾಕ್ಯ ಏನು ಹೇಳುತ್ತೆ? ನಾವು ದೇವರು ಕೊಂಡ್ಕೊಂಡಿದ್ದಾರೆ. ಕ್ರಯಕ್ಕೆ ಅಲ್ವಾ? ಹೌದು ಬ್ರದರ್, ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಕೊಂಡಿದ್ದಾರೆ. ಓಕೆ, ಈಗ ಈ ವಾಕ್ಯ ಈಗ ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ, ನಿಜ ಒಪ್ಕೊಳ್ಳೋಣ. ಹಾಗಾದ್ರೆ ಮತ್ತಾಯನ ಬರೆದ ಶುಭ ಸಂದೇಶ 27ನೇ ಅಧ್ಯಾಯ 25ನೇ ವಾಕ್ಯ ಇಲ್ಲಿ ನೆರವೇರುತ್ತಾ? ಮತ್ತಾಯ 27ನೇ ಅಧ್ಯಾಯ ವಾಕ್ಯ 25 ಈಗ ನೆರವೇರುತ್ತಾ? ಪ್ರಶ್ನೆ. ನೆರವೇರುತ್ತಾ? ಹೇಗೆ ನೆರವೇರುತ್ತೆ? ಅಥವಾ ಹೇಗೆ? ಅವರ ರಕ್ತ ನಮ್ಮ ಮೇಲೆ ಇದೆಯಲ್ಲ ಬ್ರದರ್, ನಮ್ಮನ್ನ ಕೊಂಡ್ಕೊಂಡಿದ್ದಾರೆ ಅವ್ರ ರಕ್ತ ಚೆಲ್ಲಿ. ಓಕೆ, ರಕ್ತ ಚೆಲ್ಲಿ ಕೊಂಡ್ಕೊಂಡಿದ್ದಾರೆ, ನಿಜ. ನಾನು ಅದೇ ಹೇಳ್ತಾ ಇರೋದು, ವಾಕ್ಯನೂ ಅದೇ ಹೇಳ್ತಾ ಇದೆ. ಅವರು ಕ್ರಯಕ್ಕೆ ಕೊಂಡ್ಕೊಂಡಿದ್ದಾರೆ. ಪ್ರಶ್ನೆ ಕರೆಕ್ಟಾಗಿ ಫೋಕಸ್ ಮಾಡಿ. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 27ನೇ ಅಧ್ಯಾಯ 25ರಲ್ಲಿ ನಮ್ಮ ಪಿತೃಗಳು ಹೇಳ್ತಾರೆ, ಆತನಿಗೆ ಆತನು ಚೆಲ್ಲುವಂತ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೆ ಇರಲಿ. ಹೌದಾ? ಹೌದು ಬ್ರದರ್. ಅದಕ್ಕೆ ಅವ್ರು ನಮ್ಮನ್ನ ಕೊಂಡ್ಕೊಂಡಿದ್ದಾರೆ ಅಲ್ಲ ಬ್ರದರ್, ನಾವು ಅವ್ರು ಹೇಳ್ದಂತೆ ನಡಿಬೇಕಲ್ಲ ಬ್ರದರ್. ಓಕೆ, ಹತ್ರ ಬರ್ತಾ ಇದ್ರ ಕರೆಕ್ಟ್. ಹತ್ರ ಬರ್ತಾ ಇದೀವಿ, ಅದಕ್ಕೆ ಅವ್ರು ಹೇಳ್ದಂತೆ. ಅಯ್ಯೋ, ನಾನ್ ನಿಮಗೆ ಹೇಳಿದ್ದು ಪ್ರಶ್ನೆಗೆ ಉತ್ತರ ಹತ್ರದಲ್ಲಿ ಇದ್ದೀರಾ ನೀವು ಅಂತ. ಅವ್ರು ಹತ್ರ ಬರ್ತಾ ಇದಾರಂತಲ್ಲ. ನೀವು ಪ್ರಶ್ನೆಗೆ ಉತ್ತರಕ್ಕೆ ಹತ್ರದಲ್ಲಿದ್ದೀರಾ, ಸಮೀಪದಲ್ಲಿದ್ದೀರಾ. ಯೋಚನೆ ಮಾಡಿ.
ಎಲ್ಲರೂ ಯೋಚನೆ ಮಾಡಿ. ಅವರ ರಕ್ತಕ್ಕೆ ಪ್ರತಿಕಾರ ಇಲ್ಲ ಅಂತ ನೀವು ಹೇಳಿದ್ದೀರಾ ಅಲ್ವಾ? ಸ್ವಲ್ಪ ಬ್ರದರ್, ಪ್ರತೀಕಾರ ನಾವು ತೀರ್ಸ್ಬೇಕು ಬ್ರದರ್, ಯಾಕಂದ್ರೆ ಅವ್ರು ನಮ್ಮನ್ನ ಕೊಂಡ್ಕೊಂಡಿದ್ದಾರೆ. ನಾವು ನಮ್ಮನ್ನ ಕೊಂಡ್ಕೊಂಡ್ರೆ ಅವ್ರು ಹೇಳ್ದಂತೆ ನಾವು ನಡಿಬೇಕು ಬ್ರದರ್. ಅವ್ರ ಹಾದಿಯಲ್ಲಿ ನಾವು ಹೋಗ್ಬೇಕು. ಓಕೆ, ವಾಟ್ ಇಸ್ ದ ಅವ್ರು ಮೀನಿಂಗ್ ಹೇಳಿರೋ ಆಫ್ ಓಕೆ ಒನ್ ಸೆಕೆಂಡ್, ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರತಿಕಾರ? ನಮ್ಮ ಒಂದು ಏನು ಗೊತ್ತಾ, ನಮ್ಮ ಪ್ರಶ್ನೆಗೆ ಅವ್ರು ಸರಿಯಾಗಿ ನಮ್ಗ್ ಕೊಟ್ಟಿರೋದ್ನ ನಾವು ತೀರ್ಸ್ಬೇಕು. ಪ್ರಶ್ನೆಗೆ ಉತ್ತರ ಕಂಡುಹಿಡ್ಕೊಂಡ್ರೆ ನಮಗೆ ಕರೆಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಅದು ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ನಾವು ಇದ್ರ ಬಗ್ಗೆ ಒಂದೇ ಒಂದು ಪಾಯಿಂಟ್, ಮ್ಯಾಥ್ಯೂ 27:25, ಆ ರಕ್ತಕ್ಕೆ ಅವರು ಪಿತೃಗಳು ನುಡಿದ ಬರಮಾಡಿಕೊಂಡ ರಕ್ತ ನಮ್ಮ ಜೀವನದಲ್ಲಿ ನೆರವೇರುತ್ತಾ ಅಥವಾ ಹೇಗೆ ನೆರವೇರುತ್ತೆ? ಈಗ ನೀವು ಹೇಳಿದ್ರಿ ಅದು ನೆರವೇರೋದಿಲ್ಲ ಅಂತ ನೀವು ಹೇಳಿದ್ರಿ. ಓಕೆ, ಯಾಕೆ? ಅಥವಾ ನೆರವೇರುತ್ತೆ ಅಂತ ಹೇಳಿದ್ರೆ ಅದು ಹೇಗೆ? ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಹಾ, ಈಗ ಕೇಳ್ಕೊಂಡಿದ್ಯಾರು? ನಾವೇನೆ. ನಮ್ಮ ಪಿತೃಗಳಲ್ವಾ? ಹೌದು. ಹಾಗಾದ್ರೆ ನೆರವೇರಲ್ಲ? ಆ ಪ್ರತಿಕಾರ ತಗೊಳ್ಳಲ್ಲ? ತಗೊಳುತ್ತೆ ಬ್ರದರ್. ತಗೊಳುತ್ತೆ ಬ್ರದರ್. ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕೆ ತಗೊಳ್ಳಲ್ಲ? ಓಕೆ, ತಗೊಳುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹೇಗೆ ತಗೊಳುತ್ತೆ? ಯಾವ ರೀತಿ ತಗೊಳುತ್ತೆ? ಬ್ರದರ್, ನಮ್ಮನ್ನು ಎಲ್ಲಾ ವಿಧದಲ್ಲೂ ನಮ್ಮನ್ನು ಅವರು ಕ್ರಯಕ್ಕೆ ಕೊಂಡಿದ್ದಾರೆ ಅಂತ. ನೋಡಿ, ಅಲ್ಲೇ ಸುತ್ತಾ ಇದ್ದೀರಾ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀರಾ. ಆಲೋಚನೆ ಮಾಡಿದ್ದನ್ನೇ ಮತ್ತೆ ಮತ್ತೆ ಆಲೋಚನೆ ಮಾಡಿದ್ರೆ ಕರೆಕ್ಟ್ ಇದೆ. ಅವರು ಕ್ರಯಕ್ಕೆ ಕೊಂಡ್ಕೊಂಡು ಆಗೋಯ್ತು. ಬಟ್ ಈ ವಾಕ್ಯ ನೆರವೇರುತ್ತಾ? ಅದು ತುಂಬ ಮುಖ್ಯ. ಯಾವುದು? ಅವನ ರಕ್ತಕ್ಕೆ ಹೊಣೆ ನಾವು ನಮ್ಮ ಮಕ್ಕಳು ಅಂತ ಹಿರಿಯರು ಬಯಸಿದ ಆ ಒಂದು ಪ್ರತಿಕಾರ ನೆರವೇರುತ್ತಾ ನೆರವೇರಲ್ಲ? ಅದು ನನ್ನ ಪ್ರಶ್ನೆ. ಅವ್ರ ಕ್ರಯಕ್ಕೆ ಕೊಂಡ್ಕೊಂಡಿದ್ರೆ ಮತ್ತೆ ಅದೇ ಬೇಡ, ಅವ್ರ ಕ್ರಯಕ್ಕೆ ಶಿಲುಬೆ ಮೇಲೆ ಎಲ್ಲ ಒತ್ಕೊಂಡಿದ್ರೆ ಮತ್ತೆ ಅದೇ ಬೇಡ. ಬಟ್ ಈ ವಾಕ್ಯ ನೆರವೇರುತ್ತಾ ನೆರವೇರಲ್ವಾ? ಮತ್ತಾಯ 25:27-25 ನೆರವೇರುತ್ತಾ ನೆರವೇರಲ್ಲ? ಬ್ರದರ್, ದೇವರ ವಾಕ್ಯ ಯಾವಾಗ್ಲೂ ನೆರವೇರುತ್ತೆ ಅಲ್ವಾ? ಕರೆಕ್ಟ್ ತಾನೆ? ಕರೆಕ್ಟಾ? ಹೌದು, ನೆರವೇರ್ಲೇಬೇಕು. ಎಲ್ಲರೂ ಒಪ್ತೀರಾ? ಹೌದು ಬ್ರದರ್. ಹೌದು ಬ್ರದರ್. ಎಲ್ಲರೂ ಒಪ್ತೀವಿ. ಓಕೆ, ಯಾಕೆ? ಓಕೆ ಬ್ರದರ್. ಹೇಗೆ ನೆರವೇರುತ್ತದು? ಆದಿಕಾಂಡ 4:10 ಬ್ರದರ್, ಅದು ದೇವರನ್ನು ಮೊರೆ ಇಡಬೇಕಾದ್ರೆ ಮತ್ತೆ ಆದಿಕಾಂಡಕ್ಕೆ ಹೋಗ್ಬೇಡಿ. ಇದು ಮಾತ್ರ ತಗೊಳ್ಳಿ, ಈ ಕಾನ್ಸೆಪ್ಟ್ ಮಾತ್ರ ತಗೊಳ್ಳಿ. ಯಾವುದು? ಮತ್ತಾಯ ಆದಿಕಾಂಡ 4:10 ಅದು ನೆರವೇರಿಸ್ಬಿಟ್ರು. ಯಾರು? ಪ್ರಭು ಯೇಸು ಕ್ರಿಸ್ತರು. ಆ ಪ್ರತೀಕಾರ ಶಿಲುಬೆ ಮೇಲೆ ಕೊಟ್ಟಾಯ್ತು. ಅದ್ರ ಬಗ್ಗೆ ಮಾತಾಡಬೇಡಿ, ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ಈಗ ಮತ್ತಾಯ 27ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಮ್ಮ ಪಿತೃಗಳು ಹಾಕಿಕೊಂಡಂತ ಆ ರಕ್ತದ ಭಾರ ಪ್ರತಿಕಾರ ಕೊಡುತ್ತಾ ಕೊಡಲ್ವಾ? ಯೋಚನೆ ಮಾಡಿ. ಗೊತ್ತಿಲ್ವಾ? ಕೊಡುತ್ತೆ ಬ್ರದರ್. ಅವ್ರ ಕೆಲ್ಸ ನಾವ್ ಮಾಡ್ಬೇಕು. ಅವ್ರು ಬಿಟ್ಟು ಹೋಗಿರೋ ಕೆಲ್ಸನ ನಾವು ಅದೇ ನಾವ್ ಕೊಡೋದು ಬ್ರದರ್, ಪ್ರತೀಕಾರ ಅವ್ರಿಗೆ. ಓಕೆ, ಬೇರೆಯವರು ಮಾತಾಡಿ ಬೇಬೆ ಮಾತಾಡ್ಬೇಕು. ತಪ್ಪಿದ್ರು ಪರವಾಗಿಲ್ಲ, ಅದ್ರಲ್ಲೇನಂತೆ? ತಿಳ್ಕೊಳ್ತಾ ಇದೀವಿ ಅಷ್ಟೇ ತಾನೆ? ಹೌದಾ? ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮ ಎಡಗೆನ್ನೆಗೆ ಹೊಡೆದ್ರೆ ನಿಮ್ ಬಲಗೆನ್ನೆ ತೋರಿಸಿ ಅಂತ ಹೇಳ್ತಾರಲ್ಲ, ಆ ವಾಕ್ಯದಂತೆ ನಾವು ನೆರವೇರ್ತಾ ಹೋದ್ರೆ ಅದು ಅವರು ಹೇಳಿದಂತ ಆ ಒಂದು ವಾಕ್ಯಕ್ಕೆ ಸರಿಯಾಗೋದಲ್ಲ. ಅದಕ್ಕೆ ಎಡಗೈಗೆ ಒಂದ್ ಕೆನೆ ಹೊಡೆದ್ರೆ ಸುಮ್ನೆ ಹೊಡೆದ್ರೆ ಒದೆ ತಿನ್ಸ್ಕೊಂತ ಹೇಳ್ತಾರ? ಅದಕ್ಕೂ ಒಂದು ಗೂಢಾರ್ಥ ಇದೆ ಬ್ರದರ್. ಕೆನ್ನೆ ಅಂದ್ರೆ ಏನು? ಕೆನ್ನೆಗೆ ಯಾಕೆ ಹೊಡಿಬೇಕು? ಎಲ್ಲದಕ್ಕೂ ಒಂದು ಗೂಢಾರ್ಥ ಇದೆ. ಸುಮ್ಮನೆ ಮೇಲ್ನೋಟಕ್ಕೆ ನಾವು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಇದು ಮಾಡೋದು ಅದೆಲ್ಲ ಇಲ್ಲ. ಸುಮ್ಮನೆ ಹೊಡೆದ್ರೆ ಒದೆ ತಿನ್ಕೊಂತ ಇರ್ಬೇಕಾ? ಮತ್ತೆ ಅದರ್ಥನೇ ಬೇರೆ ಇದೆ. ಓಕೆ, ಫೈನ್, ನಾವು ಅರ್ಥ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಓದಿ 1 ಕೊರಿಂಥಿ 7:23. 1 ಕೊರಿಂಥಿ 7:23 ಬೇಗ ಓದಿ.
ಸಿಗ್ಲಿಲ್ವಾ? ನಮ್ಮಲ್ಲಿ ಬ್ರದರ್, ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾಗಿದೆ, ಹಾ. ಆದ್ದರಿಂದ ಮಾನವರಿಗೆ ದಾಸರಾಗಬೇಡಿ. ಆಮೇನ್. ಆದಿ ಈ ಹಳೆ ಒಡಂಬಡಿಕೆಯಲ್ಲಿ ಏನು ದೇವರ ಯೋಜನೆ ಏನಿತ್ತು? ನೀವು ದಾಸರಾಗಬಾರ್ದು, ದಾಸರಾಗಬಾರ್ದು. ನೀವು ಗುಲಾಮರಾಗಬಾರ್ದು, ನೀವು ದಾಸರಾಗಬಾರ್ದು. ಹೌದಾ? ಅದಕ್ಕೋಸ್ಕರ ಶಿಲುಬೆ ಮೇಲೆ ರಕ್ತ ಸುರಿಸಿ ಪ್ರಭು ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ಕ್ರಯಕ್ಕೆ ನಮ್ಮನ್ನ ಕೊಂಡ್ಕೊಂಡ್ರು. ಹೌದಾ? ಕ್ರಯ. ಓಕೆ, ಈಗ ಅವ್ರೇನು ಹೇಳ್ತಾ ಇದ್ದಾರೆ? ನೀವು ಮಾನವರಿಗೆ ದಾಸರಾಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಾನವರಿಗೆ ದಾಸರಾಗಬೇಡಿ. ಮಾನವರಿಗೆ ಬರ್ಕೊಳ್ಳಿ ಬೇಕಾದ್ರೆ, ಮಾನವರಿಗೆ ದಾಸರಾಗಬೇಡಿ, ದಾಸರಾಗಬೇಡಿ. ಹಾಗಾದ್ರೆ ಪ್ರೈಸ್ ದಿ ಲಾರ್ಡ್, ಯಾಕೆ ಮಾನವರಿಗೆ ದೇವರ ರಾಜ್ಯದಲ್ಲೇ ಇರ್ಬೇಕು ಅಂತ ಹೇಳ್ತಾರೆ ಬ್ರದರ್. ಅವ್ರ ಮಕ್ಕಳಾಗಿ ಅವ್ರ ರಾಜ್ಯದಲ್ಲೇ ಇರ್ಬೇಕು ನಾವು. ಕರೆಕ್ಟಾ? ಈಗ ನಾನು ಬಿಡುಗಡೆ ಕೊಟ್ಟಾಯ್ತು, ನಿಮ್ಗೆ ಕಂಪ್ಲೀಟ್ ಕ್ಲಿಯರ್ ಮಾಡಿ ನಾನು ಮತ್ತೆ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುಂಬ ಅತಿ ಪ್ರಮುಖವಾದ ಬೆಲೆಯನ್ನು ನಾನು ಕೊಟ್ಟಿದ್ದೀನಿ. ನಿಮಗೋಸ್ಕರ ನಾನು ಜೀವವನ್ನೇ ಕೊಟ್ಟಿದ್ದೀನಿ, ಪ್ರಾಣವನ್ನೇ ಕೊಟ್ಟಿದ್ದೀನಿ. ಮತ್ತೆ ಆ ತಪ್ಪು ನೀವು ಮಾಡಬೇಡಿ, ಮತ್ತೆ ನೀವು ಆ ತಪ್ಪು ಮಾಡಬೇಡಿ. ಮಾನವರಿಗೆ ದಾಸರಾಗಬೇಡಿ. ಯಾಕೆ ಮಾನವರಿಗೆ ದಾಸರಾಗಬೇಡಿ ಅಂತ ಹೇಳಿದ್ರೆ, ಮಾನವ ಇರೋದೇ ಎಲ್ಲಿ? ಮಾನವ ಎಲ್ಲಿದ್ದಾನೆ? ಮಾನವ ಇಲ್ಲಿ ಸಾಗರದಲ್ಲಿದ್ದಾನೆ. ಸಾಗರದಲ್ಲಿ. ಸಾಗರ ಅಂದ್ರೆ ಏನು? ಸಾಗರ ಅಂದ್ರೆ ಏನು? ಭೂಮಿ ಅಲ್ವಾ? ಭೂಲೋಕ ಬ್ರದರ್, ಭೂಮಿ. ಭೂಲೋಕ. ಭೂಮಿ. ಹೌದು ಬ್ರದರ್, ಭೂಮಿ. ಭೂಮಿಯಲ್ಲಿ ಎರಡು ರೀತಿಯಾದ ಬೋಧನೆಗಳಿದೆ. ಎರಡು ರೀತಿಯ ಬೋಧನೆ. ಹೌದಾ? ಹೌದಾ ಇಲ್ಲ? ಸತ್ಯ, ಪರಲೋಕದ ಬೋಧನೆ, ಲೋಕದ ಬೋಧನೆ. ಎರಡು ರೀತಿಯಾದ ಬೋಧನೆ ಇದೆ. ಆದರೆ ನೀನು ಮಾನವನಿಗೆ ದಾಸನಾದರೆ ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಬೋಧನೆ ಮಾಡಿ ನಿಮ್ಮನ್ನು ಏನ್ ಮಾಡ್ತಾನೆ? ಮರಳುಗೊಳಿಸ್ತಾನೆ. ಹೌದಾ? ಹೌದು ಬ್ರದರ್, ಅವನು ದಾಸನಾಗ್ಬಿಡ್ತಾನೆ, ಮತ್ತೆ ನಾವು ಟ್ರ್ಯಾಪ್ ಆಗ್ಬಿಡ್ತೀವಿ ಅಂತ ದೇವ್ರು ಹೇಳೋದು. ಒಂದು ಲೋಕದ ಬೋಧನೆ, ಎರಡನೇದು ಪವಿತ್ರಾತ್ಮರ ಬೋಧನೆ. ಹೌದಾ? ಹೌದು ಬ್ರದರ್. ಈಗ ಈ ಎರಡು ಬೋಧನೆಗೆ ನೀವು ಎಲ್ಲಿಗೆ ಇದಾಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಬೋಧನೆ, ಲೋಕದ ಬೋಧನೆ ಯಾರಿಂದ ಬರುತ್ತೆ? ಯಾರಿಂದ? ಇದು ಮನುಷ್ಯರಿಂದ. ಮಾನವನಿಂದ. ಮಾನವನಿಂದ, ಮನುಷ್ಯರಿಂದ. ಪವಿತ್ರಾತ್ಮರಿಂದ ಬೋಧನೆ ಎಲ್ಲಿಂದ ಬರುತ್ತೆ? ಪರಲೋಕದಿಂದ. ಪರಲೋಕದ ಬೋಧನೆ ಪವಿತ್ರಾತ್ಮರ ಪರಲೋಕದ ಬೋಧನೆ ಅಲ್ವಾ? ಪರಲೋಕದಿಂದ ಬರುತ್ತೆ. ಹೌದು ಬ್ರದರ್. ಈಗ 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 ಪ್ರಭು ಯೇಸು ಕ್ರಿಸ್ತರು ಏನ್ ಹೇಳ್ತಾ ಹೇಳಿದ್ರು? 1 ಕೊರಿಂಥಿ 7:23 ಏನ್ ಹೇಳಿದ್ರು? ಮಾನವರಿಗೆ ದಾಸರಾಗಬೇಡಿ. ಓಕೆ, ಈಗ ಸ್ವಲ್ಪ ಯೋಚನೆ ಮಾಡಿ. ಈ ಲೋಕದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಜನರು, ಎಲ್ಲ ವಿಶ್ವಾಸಿಗಳು ಪವಿತ್ರಾತ್ಮರನ್ನ ಅವಲಂಬಿಸಿ ಜೀವಿಸ್ತಾ ಇದ್ದಾರಾ? ಲೋಕದ ವ್ಯಕ್ತಿಗಳನ್ನ ಅವಲಂಬಿಸಿ ಜೀವಿಸ್ತಾ ಇದ್ದಾರೆ? ನೀವ್ ಹೇಳಿ ನೋಡೋಣ. ಲೋಕದ ವ್ಯಕ್ತಿಗಳನ್ನ ಬ್ರದರ್ ಅಲ್ವಾ? ಲೋಕದ ವ್ಯಕ್ತಿಗಳು ಅಂತ ಹೇಳಿದ್ರೆ ಮತ್ತೆ ದಾಸತ್ಯಕ್ಕೆ ಹೋದ್ವಾ ನಾವು? ದಾಸರಾದ್ವಾ ನಾವು? ಹೌದು ಬ್ರದರ್, ಹೌದು ಬ್ರದರ್. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27 ಹೇಳುತ್ತೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಇದೆಯಾ ನೋಡಿ? ಅಶುದ್ಧವಾದುದು ಯಾವುದು ಅದನ್ನು ಸೇರಲಾರದು. ಯಾಕೆ? ಸಾಕು ಬ್ರದರ್, ಸಾಕು. ಯಾಕೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಬೋಧನೆ ಇದೆಯಲ್ಲ, ಈ ವ್ಯಕ್ತಿಯ ಬೋಧನೆಯಲ್ಲಿ ಸತ್ಯ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ಮಾರ್ಕನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ನೋಡಿ, ಯೇಸು ಸ್ವಾಮಿ ಬೋಧಿಸಿದ, ಮಾರ್ಕನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯಕ್ಕೆ ಹೋಗಿ, 8ನೇ ಅಧ್ಯಾಯ ಅಲ್ಲಿ ಯೇಸು ಸ್ವಾಮಿ ಮತ್ತೆ 8ನೇ ಅಧ್ಯಾಯ ವಾಕ್ಯ 31ರಲ್ಲಿ ಕೊನೆಯ ಅಕ್ಷರ ನೋಡಿ, ಶಿಷ್ಯರಿಗೆ ಮುಚ್ಚು ಮರೆ ಇಲ್ಲದೆ ಬೋಧಿಸಿದ್ರು. ಈಗ ಬೋಧಿಸಿ ಆಯ್ತು ಅಲ್ವಾ? ನಮ್ಮೆಲ್ಲರಿಗೂ ಬೋಧಿಸಿದ್ರು. ಕರೆಕ್ಟಾ? ಹಳೆ ಒಡಂಬಡಿಕೆಯಲ್ಲಿ ಬೋಧಿಸಕ್ಕೆ ಯಾರು ಇರಲಿಲ್ಲ. ಓಕೆ, ಕೆಲವು ಜನ ಇದ್ರು, ಅವರು ಕೂಡ ತಮಗರಿಬಂದಾಗಿ ಬೋಧಿಸಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನ, ಪರಲೋಕದ ರಹಸ್ಯವನ್ನ ಬೋಧಿಸಿ ಆಯಿತು. ಬೋಧಿಸಿ ಆದಮೇಲೆ ಅದನ್ನ ಪ್ರಿಂಟ್ ಮಾಡಿದ್ರು, ನಮ್ಮ ಕೈಗೆ ಕೊಟ್ಟು ಆಗೋಯ್ತು.
ಆಯ್ತಪ್ಪ, ನಿನಗೆ ಕೇಳೋಕ್ಕೆ ಸಮಯ ಇಲ್ವಾ, ಇವಾಗ ಕೇಳೋಕ್ಕೆ ಟೈಮ್ ಇಲ್ವಾ, ಓಕೆ, ಅದನ್ನು ನಾನು ಏನು ಮಾಡ್ತೀನಿ, ಅಕ್ಷರವಾಗಿ ಪ್ರಿಂಟ್ ಮಾಡಿ ನಾನು ನಿನ್ನ ಕೈ ಕೊಡ್ತೀನಿ, ನಿನ್ನ ಮನೆಗೆ ಕೊಡ್ತೀನಿ. ಈಗ ಅದನ್ನು ನೀನು ಏನು ಮಾಡು, ಕಲ್ತ್ಕೋ, ಅದನ್ನು ನೀನು ಧ್ಯಾನ ಮಾಡು. ಹೌದಾ? ಹೌದು ಬ್ರದರ್. ಪ್ರಕಟಣೆ 1:3 ಹೇಳುತ್ತೆ, ವಾಕ್ಯವನ್ನು ಓದುವವರು ಧನ್ಯರು. ಧನ್ಯರು ಅಂದ್ರೆ ಏನು? ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಬಾಧ್ಯರು. ಆಮೇಲೆ ವಾಕ್ಯವನ್ನ ಕೇಳಿಸಿಕೊಳ್ಳುವವರು ಧನ್ಯರು ಅಂದ್ರೆ ಏನು? ಪರಲೋಕಕ್ಕೆ ಬಾಧ್ಯಸ್ಥರು. ಕೇಳಿದ್ದನ್ನ ಅದನ್ನ ಪ್ರವಾದನೆಯನ್ನು ಲಿಖಿತವಾಗಿ ಕೈಗೊಂಡು ನಡೆಯುವವರು ಕೂಡ ಧನ್ಯರು. ಈಗ ಕೊಟ್ಟಾಯ್ತು, ಆ ಗ್ರಂಥ ನಮ್ಮ ಕೈ ಕೊಟ್ಟಾಯ್ತು, ನಾವು ಓದಬೇಕು, ಅದನ್ನು ನಾವು ಅರಿತುಕೊಳ್ಬೇಕು, ಅದನ್ನು ನಾವು ಧ್ಯಾನಿಸ್ಬೇಕು, ಅದರಂತೆಯೇ ನಾವು ಜೀವಿಸ್ಬೇಕು. ಈಗ ಇಲ್ಲ ಅಂತ ಹೇಳಿದ್ರೆ, ಇದು ಮಾಡಲಿಲ್ಲ ಅಂತೇಳಿ ಮನುಷ್ಯನಿಗೆ ನೀ ದಾಸನಾಗಬೇಡ ಅಂತೇಳಿ ಬೈಬಲ್ ಹೇಳ್ತಾ ಇದೆ. ಹಾಗಾದ್ರೆ ಯಾರಿಗೆ ದಾಸರಾಗಬೇಕು ನೀವು ಅಂತಿದ್ರೆ, ಪವಿತ್ರಾತ್ಮರಿಗೆ ದಾಸರಾಗಬೇಕು. ಯಾಕೆಂತಂದರೆ ಯೋವಾನ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪವಿತ್ರಾತ್ಮರು ನ್ಯಾಯ ತೀರ್ಪಿನ ಬಗ್ಗೆ ತಿಳಿಸ್ಕೊಡ್ತಾರೆ. ಹೌದಾ? ಆದರೆ ಮನುಷ್ಯ ಆ ರೀತಿಯಲ್ಲ, ನ್ಯಾಯ ತೀರ್ಪಿನ ಬಗ್ಗೆ ತಿಳಿಸ್ಕೊಡಲ್ಲ ಅವನು. ಮನುಷ್ಯ ಏನು ಮಾಡ್ತಾನೆ? ನ್ಯಾಯ ತೀರ್ಪಿಗೆ ಬದಲಾಗಿ ದೇವರು ಗುಣಪಡಿಸ್ತಾರೆ. ನಿನಗೆ ರೋಗ ಗುಣ ಆಗುತ್ತೆ, ಆ ಸೌಖ್ಯ ಆಗುತ್ತೆ, ಈ ಸೌಖ್ಯ ಆಗುತ್ತೆ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಹಂಗೆ ಬಾ, ಹಿಂಗೆ ಬಾ, ಆ ಬೋಧಕ ಬರ್ತಾ ಇದ್ದಾರೆ, ಈ ಬೋಧಕ ಬರ್ತಾ ಇದ್ದಾರೆ, ಅವ್ರ ಮುಖಾಂತರ ನಿನಗೆ ಸೌಖ್ಯ ಸಿಗುತ್ತೆ, ಅವರು ನಿನ್ನನ್ನು ಗುಣಪಡಿಸ್ತಾರೆ, ಅವರು ಅಂತ ಹೇಳಿ ಮನುಷ್ಯ ಏನು ಮಾಡ್ತಾನೆ? ಮನುಷ್ಯನನ್ನೇ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರ್ತಾನೆ, ಮನುಷ್ಯನನ್ನೇ ಮಹಿಮೆ ಪಡಿಸ್ಕೊಳ್ತಾ ಹೋಗ್ತಾನೆ. ಒಬ್ರೊಬ್ರು ಏನು ಮಾಡ್ತಾರೆ? ಮಹಿಮೆ ಪಡಿಸ್ಕೊಳ್ತಾ ಹೋಗ್ತಾರೆ. ಆದರೆ 1 ಕೊರಿಂಥಿ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಅಲ್ಲೇನು ಹೇಳುತ್ತೆ? ಈ ಶರೀರದಲ್ಲಿ ದೇವರ ಮಹಿಮೆ ಬೆಳಗುವಂತೆ ನೋಡ್ಕೊಳ್ಬೇಕು. ಆಮೇನ್? ಹೌದಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ಈಗ ಮಾನವರಿಗೆ ದಾಸರಾಗಬೇಡಿ ಅಂತ ಹೇಳಿದ ಮೇಲೂ ಈಗ ಕುಟುಂಬಕ್ಕೆ ಒಬ್ಬೊಬ್ಬ ಸಂತರುಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಹೌದಾ? ಸಂತರುಗಳು ಯಾರು? ಮಾನವರ, ದೇವರ? ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಇದ್ದಂತಹ ದೇವರು ನೀಡಿದಂತಹ ಆ ಒಂದು ಕಟ್ಟಳೆನ ನಾವು ಮೀರುವಾಗ, ಇಲ್ಲಿ ನೋಡಿ, ಈ ವಾಕ್ಯ ಯಾವಾಗ ನೆರವೇರುತ್ತೆ, ಹೇಗೆ ಅಂತ ಹೇಳಿದ್ರೆ, ಈ ಮತ್ತಾಯನ ಬರೆದ ಶುಭ ಸಂದೇಶ 27ನೇ ಅಧ್ಯಾಯ 25ನೇ ವಾಕ್ಯ ಯಾವಾಗ ನೆರವೇರುತ್ತೆ ಅಂತ ಹೇಳಿದ್ರೆ, ದೇವರ ಮಾತನ್ನ ಮೀರುವಾಗ. ಓಕೆ, ದೇವರ ಮಾತನ್ನ ಮೀರುವಾಗ, ದೇವರ ಕಟ್ಟಳೆಯನ್ನು ಮೀರುವಾಗ, ದೇವರ ಆಲೋಚನೆಯನ್ನು ಮೀರುವಾಗ, ದೇವರ ಆಸೆಯನ್ನು ಮೀರುವಾಗ ಆ ಒಂದು ವಾಕ್ಯ ನೆರವೇರುತ್ತೆ. ವಾಕ್ಯ ಖಂಡಿತವಾಗಿ ನೆರವೇರುತ್ತೆ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳ್ತಾರೆ, ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 12ರಲ್ಲಿ ಹೇಳ್ತಾರೆ ನೋಡಿ, ಏನಂತ ಹೇಳ್ತಾರೆ? ಅವರವರ ಕೃತ್ಯಕ್ಕೆ ತಕ್ಕ ಪ್ರತಿಫಲವನ್ನು. ಅದನ್ನೇ ಹೇಳೋದು ನ್ಯಾಯ ತೀರ್ಪು. ಈಗ ಬ್ರದರ್, ಈಗ ನಿಮ್ಮನ್ನ ಬಿಡುಗಡೆ ಮಾಡಾಯ್ತು, ನಿಮ್ಮನ್ನ ಕಂಪ್ಲೀಟ್ ಕ್ಲಿಯರ್ ಮಾಡಿದಾಯಿತು. 2023 ವರ್ಷಗಳ ಹಿಂದೆ ಕ್ಲಿಯರ್ ಮಾಡಿದಾಯಿತು. ಮಾನವರಿಗೆ ದಾಸರಾಗಬೇಡಿ ಅಂತ ಹೇಳಿದ್ರು. ಈಗ ಎಲ್ಲ ಕಡೆ ಏನು ಬೋಧನೆ ಆಗ್ತಾ ಇದೆ? ದಾಸರಾಗ್ರಿ, ಅವ್ರನ್ನ ಅವಲಂಬಿಸ್ಕೊಳ್ಳಿ, ಅವರ ಮುಖಾಂತರ ಪರಲೋಕ, ಅವರ ಮುಖಾಂತರ ಇದು ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಆಗಲಿ ತ್ರಯೇಕ ದೇವರ ಅಥವಾ ಪವಿತ್ರಾತ್ಮರನ್ನು ನಂಬಿ ಜೀವಿಸ್ರಿ, ಪವಿತ್ರಾತ್ಮ ತೋರಿಸುವ ಮಾರ್ಗದಲ್ಲಿ ಹೋಗ್ರಿ. ಯಾಕಂದರೆ ಪವಿತ್ರಾತ್ಮ ನ್ಯಾಯ ತೀರ್ಪಿಗೆ ನಿಮ್ಮನ್ನು ಸಿದ್ಧತೆ ಮಾಡ್ತಾರೆ, ಪವಿತ್ರಾತ್ಮರು ನಿಮ್ಮನ್ನು ಪರಿಶುದ್ಧತೆ ಕಡೆ ಮುನ್ನಡೆಸ್ತಾರೆ ಅಂತ ಹೇಗಾದರೂ ನೋಡಿದ್ದೀರಾ ಎಲ್ಲಾದರೂ ಬೋಧನೆಗಳನ್ನ? ನೋಡಿಲ್ಲ ಬ್ರದರ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮಲ್ಲಿದ್ರೆ, ನಿಜವಾಗ್ಲೂ ನಾವು ದೇವರ ಮಕ್ಕಳಾಗಿದ್ರೆ ತಂದೆಯ ರಾಜ್ಯಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ಳೋದಿಲ್ಲ. ಹೌದಾ? ದೇವರ ಪ್ರಸನ್ನತೆ ನಮ್ಮಲ್ಲಿದ್ರೆ ನಾವು ದುಷ್ಟ ಹಣಕ್ಕೆ, ಹೆಚ್ಚಿನ ಹಣಕ್ಕೆ ನಾವು ಆಸೆ ಪಡೋದಿಲ್ಲ. ದೇವರ ಆತ್ಮ ನಮ್ಮಲ್ಲಿದ್ರೆ ಪರರಿಗೆ ನಾವು ದ್ರೋಹ ಮಾಡೋದಿಲ್ಲ. ದೇವರ ಆತ್ಮ ನಮ್ಮಲ್ಲಿದ್ರೆ ಸ್ತುತಿಸದೇ ಇರೋದಿಲ್ಲ. ದೇವರ ಆತ್ಮ ನಮ್ಮಲ್ಲಿದ್ರೆ
ಕೆಟ್ಟದನ್ನು ಮಾಡೋದಕ್ಕೆ ಬಯಸೋದಿಲ್ಲ. ದೇವರ ಆತ್ಮ ನಮ್ಮಲ್ಲಿದ್ದರೆ ನಾವು ವಿಗ್ರಹಾರಾಧನೆ ಮಾಡೋದಿಲ್ಲ. ದೇವರ ಆತ್ಮ ನಮ್ಮಲ್ಲಿದ್ದರೆ ದೇವರಿಗೆ ವಿರುದ್ಧವಾದ, ದೇವರಿಗೆ ಅಸಹ್ಯವಾದ ಯಾವುದನ್ನು ನಾವು ಮಾಡೋದಿಲ್ಲ. ಹೌದಾ ಇಲ್ಲ? ಹೌದು ಬ್ರದರ್. ಈಗ ನಾವು ಮಾನವರಿಗೆ ದಾಸರಾಗಿದ್ದೀವಿ. ಮಾನವರಿಗೆ ದಾಸರಾಗಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಇದನ್ನ ಮಾಡ್ತಾರದು ಯಾರು? ಹಳೆಯ ಒಡಂಬಡಿಕೆಯಲ್ಲಿ ಯಾರಿದ್ರು? ಹಳೆಯ ಒಡಂಬಡಿಕೆಯಲ್ಲಿ ಯಾರಿದ್ರು? ಫರಿಸಾಯರು, ಧರ್ಮಶಾಸ್ತ್ರಿಗಳು ಇದ್ರು. ಈಗ ಹೊಸ ಒಡಂಬಡಿಕೆಯಲ್ಲಿ ಯಾರಿದ್ದಾರೆ? ಬೋಧಕರಿದ್ದಾರೆ, ಪಾಸ್ಟರ್ಸ್ಗಳಿದ್ದಾರೆ, ಯಾಜಕರಿದ್ದಾರೆ. ಹೌದಾ? ಯಾಜಕರಿದ್ದಾರೆ. ಹೌದು ಬ್ರದರ್. ಮಾನವರಿಗೆ ದಾಸರಾಗ್ರಿ, ಮಾನವರಿಗೆ ದಾಸರಾಗ್ರಿ, ಮಾನವರಿಗೆ ದಾಸರಾಗ್ರಿ. ಹಾಗಾದರೆ ಯಾವಾಗ ನಾವು ಮಾನವರಿಗೆ ದಾಸರಾಗ್ತೀವೋ ಈ ರಕ್ತಕ್ಕೆ, ಪ್ರಭುವಿನ ರಕ್ತ, ಆ ದಿನದಲ್ಲಿ ನಮ್ಮ ಪಿತೃಗಳು ಕೇಳ್ಕೊಂಡ್ರಲ್ಲ, ಅವರ ರಕ್ತಕ್ಕೆ ನಾವು ನಮ್ಮ ಮಕ್ಕಳು ಹೊಣೆಯಾಗ್ತೀವಿ ಅಂತ ಹೇಳಿದ್ರಲ್ಲ, ಆ ರಕ್ತಕ್ಕೆ ನಾವು ಪ್ರತೀಕಾರ ಕೊಡಲೇಬೇಕು. ಹೌದಾ ಇಲ್ಲ? ಹೌದು brother. ಹೌದು ಬ್ರದರ್. ದೇವರ ಮಾತನ್ನು ಮೀರುವಾಗ ಈ ಕಾರ್ಯ ನೆರವೇರುತ್ತೆ. ಯಾಕೆ ದೇವರ ಮಾತನ್ನು ಯಾಕೆ ಮೀರುವಾಗ ಈ ಕಾರ್ಯ ನೆರವೇರುತ್ತೆ ಅಂತ ಹೇಳಿದ್ರೆ, ನಮ್ಮನ್ನು ಸೈತಾನ ಆಕ್ರಮಿಸ್ಕೊಳ್ತಾನೆ. ಅವನ ಆಲೋಚನೆ ಏನು? ಎಲ್ಲರೂ ನಾಶ ಆಗಬೇಕು. ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ದೇವರ ಚಿತ್ತ ಏನು? ಎಲ್ಲರೂ ನನ್ನ ರಾಜ್ಯಕ್ಕೆ ಮಕ್ಕಳಾಗಿರ್ಬೇಕು, ದೇವರ ರಾಜ್ಯದಲ್ಲೇ ಇರ್ಬೇಕು. ದೇವರ ರಾಜ್ಯದಲ್ಲೇ ಇರಬೇಕು. ಅದಕ್ಕೋಸ್ಕರ ರಕ್ಷಣೆ ಕೊಟ್ಟರು. ಎರಡನೇ ಬಾರಿ ರಕ್ಷಣೆಗೋಸ್ಕರ ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ನಮಗೆಲ್ಲ ಅರಿವು ತುಂಬಿ ನೀಡೇ ಆಯ್ತು. ಹೌದಾ? ಹೌದು ಬ್ರದರ್. ಎಲ್ಲ ಕೊಟ್ಟಿದ್ದಾರೆ ಬ್ರದರ್. ಎಲ್ಲ ಕೊಟ್ಟಾಯ್ತು. ನಮ್ಮನ್ನು ಮುನ್ನಡೆಸಲಿಕ್ಕೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರನ್ನು ಕೊಟ್ಟಾಯ್ತು. ಹೌದು. ಎಲ್ಲ ಮಾಡಾಯ್ತು. ಮಾಡಿ ಇನ್ನೂ ಹೇಳಾಯ್ತು, ಏನು? ನೀನು ದಾಸನಾಗಬೇಡ. ನಿನ್ನ ದೇಹದಲ್ಲಿ ಅವರ ಕ್ರಯಕ್ಕೆ ಕೊಂಡ್ಕೊಂಡಿರೋದೇ ನಿನ್ನ ಶರೀರದಲ್ಲಿ ದೇವರ ಮಹಿಮೆ ಬೆಳಗುವುದಕ್ಕಾಗಿ. ಹೌದಾ ಇಲ್ಲ? ಹೌದು. ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಈಗ ದೇವ್ರ ಲೆಕ್ಕ ಕೇಳ್ತಾರೆ. ಪ್ರತಿಕಾರ ಅಂದ್ರೆ ಏನು? ಲೆಕ್ಕ ಕೇಳೋದು. ಹಳೆ ಒಡಂಬಡಿಕೆ ಲೆಕ್ಕ ಕೇಳಿದ್ರ? ಕೇಳಲಿಲ್ಲ. ಹೊಸ ಒಡಂಬಡಿಕೆ ಲೆಕ್ಕ ಕೇಳಿದ್ರು. ಹೊಸ ಒಡಂಬಡಿಕೆಯಲ್ಲಿ ಲೆಕ್ಕ ಕೇಳ್ತಾರೆ ಬ್ರದರ್. ನಾವು ಸಿದ್ಧರಾಗಬೇಕು. ಈ ವಾಕ್ಯ ನೆರವೇರಬಾರದು ಅಂತ ಹೇಳಿದ್ರೆ ನಾವು ವಿಗ್ರಹ ಆರಾಧನೆ ಮಾಡಬಾರ್ದು. ಅಂದ್ರೆ ಮಾನವರಿಗೆ ದಾಸರಾಗಬಾರ್ದು. 1 ಕೊರಿಂಥಿ 10ನೇ ಅಧ್ಯಾಯ 14ನೇ ವಾಕ್ಯ ಹೇಳೋ ಪ್ರಕಾರ, ನೀವು ವಿಗ್ರಹ ಆರಾಧನೆ ಮಾಡಬೇಡಿ. ಮಾಡಬಾರದು. ಇದೆಯಾ? ವಾಕ್ಯ ಇದೆಯಾ? ಇದೆ ಬ್ರದರ್. ಯಾಕೆ ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ ಹೇಳಿದ್ರೆ, ಆ ವಿಗ್ರಹವನ್ನು ಉಂಟು ಮಾಡುವ ವ್ಯಕ್ತಿ ಯಾರು? ಒಬ್ಬ ಮಾನವ. ಅರ್ಥ ಆಯ್ತಾ? ಈಗ ಅವನು ಉಂಟು ಮಾಡಿದ, ಅವನು ರೂಪ ಕೊಟ್ಟಂತ ಆ ಒಂದು ವಿಗ್ರಹಕ್ಕೆ ನೀವು ತಲೆಬಾಗಿದ್ರೆ ಯಾರನ್ನ ತಲೆಬಾಗ್ದಂಗೆ? ಮಾನವನಿಗೆ ತಲೆಬಾಗ್ದಂಗೆ. ಅಲ್ವಾ? ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ ಫೈನ್. ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರ. ಆಮೇಲೆ